ಅಂತೇಳಿ. ನೀನ್ ಏನಕ್ಕೆ ಹುಟ್ಟಿದ್ಯಾ? ಆ, ಅದು 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 ಅದನ್ನ ಹುಡುಕ್ತಾ ಹೊರಟಿದ್ದೀನಿ ಈಗ. ಏನ್ ಎದಕ್ ಹುಟ್ಟಿದ್ದೀನಿ ನಾನು, ಯಾಕೆ ಬಂದಿದ್ದೀನಿ ಇಲ್ಲಿಗೆ ಅಂತೇಳಿ. ನೀನ್ ಏನಕ್ಕೆ ಭಯ ಬೀಳ್ತೀಯ? ಆ ಭಯ ಎಲ್ಲಿ ಎಲ್ಲಿ ಇವನು ಜಾತಿವಾದಿ ಅಂದ ತಕ್ಷಣ ನನಗೆ ಭಯ ಬರ್ತದೆ. ಎಷ್ಟು ಚಂದ ಮಾತಾಡ್ತೀಯೋ ಕತ್ತೆ, ಎಷ್ಟು ಚಂದ ಮಾತಾಡ್ತೀಯೋ ನೀನು. ಆ, ಏನೋ ಎಲ್ಲಿ ನೀನು ಎಲ್ಲಿ ಇವನು ಒಂದು ಧರ್ಮ ಕೊಂಡದವನು, ಒಂದು ಜಾತಿ ಸೀಮಿತ ಆದವನು ಅಂದ ತಕ್ಷಣ ನನಗೆ ಭಯ. ಅದಕ್ಕೆ ಮಾತ್ರ ಭಯ, ಉಳಿದೆಲ್ಲ ನನಗೆಲ್ಲ ನಿರ್ಭಯ. ಎಷ್ಟು ಚಂದ ಮಾತಾಡ್ತೀಯಪ್ಪ ನೀನು. ಯಾರೋ ನೀನು, ಯಾರೋ ನೀನು? ಗೊತ್ತಿಲ್ಲ ಅವ್ರ ಹತ್ರ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಬಂದಿದ್ದೀನಿ. ನಿನ್ನ ಬಣ್ಣ ಏನು? ನಿನ್ನ ಬಣ್ಣ ಏನು? ನನ್ನ ಬಣ್ಣ ಬಿಳಿ. ನಿನ್ನ ರೂಪ ಏನು? ರೂಪ ಕಪ್ಪು. ಆಹಾ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀಯೋ ಕತ್ತೆ. ನಿನ್ನ ವೇಗ ಎಷ್ಟು? ವೇಗ 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 ನಿನ್ನ ಸ್ಪೀಡ್ ಎಷ್ಟು? ಸ್ಪೀಡು ಅದಕ್ಕೆ ಶಬ್ದಗಳನ್ನು ನಾನು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ಪೀಡ್ಗೆ ಆ ಒಂದು ವೇಗಕ್ಕೆ ಈ ಶಬ್ದಗಳು ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಿನ್ನ ಭಾರ ಎಷ್ಟು? ಭಾರ ಬಹುಶಃ ಹೂವಿಗಿಂತಲೂ ಕೂಡ ಹಗುರ ಆಗಿರ್ಬೋದು. ದೇವಾ, ಏನೋ ನೀನು ನನ್ನ ಅಹಂಕಾರವನ್ನ ತುಳಿಲಿಕ್ಕೆ ಬಂದಿದೀಯನೋ ಕತ್ತೆ. ದೊಡ್ಡ ಮಾತು ಅವ್ರ ಹತ್ರ. ಬಹಳ ನೀನು 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 ಹುಟ್ಟಿದ್ದೀಯನೋ ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಹುಟ್ಟಿರ್ಲಿಕ್ಕಿಲ್ಲ. ವಾವ್, ಸಾಯ್ತೀಯನೋ? ಗೊತ್ತಿದೆ, ಬಟ್ ಸಾಯ್ಲಿಕ್ಕಿಲ್ಲ. ನಿನ್ ಕಾಲ್ ಮುಟ್ಬೇಕು ಕತ್ತೆ. ದೊಡ್ಡ ಮಾತು ಅವ್ರ ಹತ್ರ, ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ನಾನು ನಿಮ್ ಮೊದ್ಲು